ಕಳ್ಳ ಖದೀಮರು ಲೂಟಿಕೋರರಿಗೆ ದೇವರಿದ್ರು ಅಷ್ಟೇ ಮನುಷ್ಯರಿದ್ರು ಅಷ್ಟೇ ಅವ್ರು ಮನುಷ್ಯರನ್ನೂ ಲೂಟಿ ಮಾಡ್ತಾರೆ ದೇವರನ್ನೂ ಲೂಟಿ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಲೇಟೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಶ್ರೀರಾಮನ ಹುಂಡಿ ಕಳ್ಳತನ ವಿಚಾರ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ FIR ಆಗಿದೆ, 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಚಂಪತ್ ರಾಯ್ ಕೂಡ ಸೇರಿದಂತೆ ಸುಮಾರು 140ಕ್ಕೂ ಹೆಚ್ಚು ಜನರ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ದಾಖಲಿಸಿಕೊಂಡು ತನಿಖೆ ಅಂತೂ ಮುಂದುವರುತ್ತೆ. ಬಟ್ ಇವತ್ತು ಹೊರಬಿದ್ದಂತಹ ಒಂದು ಆಘಾತಕಾರಿ ವಿಚಾರ ಅಂತ ಹೇಳಿದ್ರೆ ಈ ಕಳ್ಳತನದ ಬಗ್ಗೆ ಟ್ರಸ್ಟ್ನ ಸದಸ್ಯರಿಗೆ ಆಲ್ರೆಡಿ ಗೊತ್ತಿತ್ತು ಅಂತ. ಅಂದ್ರೆ ಜೂನ್ 5ನೇ ತಾರೀಕಿನೇ ಸುಮಾರು ಒಂದು 58 ಲಕ್ಷ ರೂಪಾಯಿಯನ್ನು ಜಪ್ತಿ ಕೂಡ ಮಾಡಿಕೊಳ್ಳಲಾಗಿತ್ತು ಅನ್ನುವಂಥ ಒಂದು ವಿಚಾರ ಈಗ ತಲ್ಲಣಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಇವತ್ತೇನೆಲ್ಲ ಬೆಳವಣಿಗೆಗಳಾಗಿವೆ ಬನ್ನಿ. 5 ಶತಮಾನಗಳ ಕನಸು ನನಸಾಗಿ 2.5 ವರ್ಷ ಕಳೆದಿಲ್ಲ. ಆಗಲೇ ಖದೀಮರು ಪ್ರಭು ಶ್ರೀರಾಮನ ಜನ್ಮಭೂಮಿಯಲ್ಲಿ ಖತರ್ನಾಕ್ ಕೆಲಸ ಮಾಡಿದ್ದಾರೆ. ಕೋಟ್ಯಾಂತರ ಭಕ್ತರು ಸಮರ್ಪಿಸಿದ್ದ ದೇಣಿಗೆಗೆ ಕನ್ನ ಹಾಕಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿನ ಈ ಲೂಟಿ ರಹಸ್ಯ ದಿನ ಕಳೆದಂತೆ ಬಯಲಾಗುತ್ತಲೇ ಇದೆ. ಇದೀಗ ದೇಣಿಗೆ ಕಳ್ಳತನದ ಬಗ್ಗೆ ಟ್ರಸ್ಟ್ಗೆ ಮೊದಲೇ ಗೊತ್ತಿತ್ತು ಅನ್ನುವ ವಿಚಾರ ಬಯಲಾಗಿದೆ. ಜೂನ್ 5ರಂದು ಆರೋಪಿಗಳ ಮನೆಗಳಿಂದ 58 ಲಕ್ಷ ಹಣವನ್ನು ಟ್ರಸ್ಟ್ ಅಧಿಕಾರಿಗಳು SIS ಭದ್ರತಾ ಸಿಬ್ಬಂದಿ ವಶಕ್ಕೆ ಪಡೆದಿದ್ದರು. ಸಾಲದಕ್ಕೆ ಕಳ್ಳರ ಬ್ಯಾಂಕ್ ಖಾತೆಗಳಿಂದಲೂ ಹಣ ಹಿಂಪಡೆಯಲಾಗಿತ್ತು. ಜೂನ್ 8ರೊಳಗೆ ಈ ಎಲ್ಲ ಹಣವನ್ನು ಟ್ರಸ್ಟ್ಗೆ ಹಿಂತಿರುಗಿಸಿಕೊಳ್ಳಲಾಗಿತ್ತು. ಟ್ರಸ್ಟ್ 79,85,000 ವಶಕ್ಕೆ ಪಡೆದಿತ್ತು. ಇದಾದ 20 ದಿನಗಳವರೆಗೆ ಯಾವುದೇ FIR ದಾಖಲಿಸಲಾಗಿಲ್ಲ. ಹೀಗಾಗಿ ಚಂಪತ್ ರಾಯ್, ಅನಿಲ್ ಮಿಶ್ರಾ ಬಗ್ಗೆ ಗಂಭೀರ ಆರೋಪ ಕೇಳಿಬರೋದಕ್ಕೆ ಶುರುವಾಯಿತು. ಹೀಗೆ ಶ್ರೀರಾಮ ಮಂದಿರದ ದೇಣಿಗೆಗೆ ಕನ್ನ ಹಾಕಿದವರ ಬದುಕು ಐಷಾರಾಮಿ ಜೀವನ. ಹೀಗಾಗಿ ಅಯೋಧ್ಯೆ ಪೊಲೀಸರು ಆರೋಪಿಗಳ ಹಣಕಾಸು ಸ್ಥಿತಿ, ಆಸ್ತಿ ಬಗ್ಗೆ ಪರಿಶೀಲಿಸುತ್ತಿದ್ದಾರೆ. ಈ ಪೈಕಿ ಹುಂಡಿ ಎಣಿಸುವ ತಂಡದ ಪ್ರಮುಖ ಸದಸ್ಯ ಅನುಕಲ್ ಮಿಶ್ರಾನ ಕತೆ ಬೆಚ್ಚಿ ಬೀಳಿಸುವಂತಿದೆ. ಈತ 3 ವರ್ಷಗಳ ಹಿಂದೆ ಹಣ ಎಣಿಕೆ ಕಾರ್ಯಕ್ಕೆ ನೇಮಕವಾಗಿದ್ದ. ಎಣಿಕೆ ಕಾರ್ಯಕ್ಕೆ ಬಂದ ಬಳಿಕ ಇವನ ಜೀವನ ಶೈಲಿಯೇ ಬದಲಾಗಿ ಬಿಟ್ಟಿತ್ತು. ಇತ್ತೀಚೆಗೆ ಬಸವಗ್ರಾಮದ ಹೊರಗೆ ತೋಟದ ಮನೆ ನಿರ್ಮಾಣ ಮಾಡಿದ್ದ. ಕಳೆದ ವರ್ಷ ಅಯೋಧ್ಯೆಯಲ್ಲಿ 65 ಲಕ್ಷ ಮೌಲ್ಯದ ಮನೆ ಖರೀದಿಸಿದ್ದ. ಒಂದು ಕಾರಿದ್ರೂ ಮತ್ತೊಂದು SUV ಕೂಡ ಬುಕ್ ಮಾಡಿದ್ದ. ಇನ್ನು ಏಪ್ರಿಲ್ 30ರಂದು ತೋಟದ ಮನೆಯಲ್ಲಿ ಅದ್ದೂರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದ. 7 ದಿನಗಳ ಕಥಾವಾಚನ, ಧಾರ್ಮಿಕ ಕಾರ್ಯ ನಡೆದಿತ್ತು. ಈ ಕಾರ್ಯಕ್ರಮದಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಚಂಪತ್ ರಾಯ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇಷ್ಟೆಲ್ಲ ಆಸ್ತಿ ಮಾಡಿಕೊಂಡ ಅನುಕಲ್ಪ್ ಸಂಬಂಧಿ ಲವಕುಶ್ನನ್ನು ಟ್ರಸ್ಟ್ಗೆ ಸೇರಿಸಿದ್ದ. ಅನುಕುಲ್ ಮಿಶ್ರಾ ಸೇರಿದಂತೆ ಲವಕುಶ್ ಮಿಶ್ರನ ಆಸ್ತಿ, ಹಣಕಾಸಿನ ಸ್ಥಿತಿ ಬಗ್ಗೆ ಪೊಲೀಸರು ಸದ್ಯ ತನಿಖೆ ನಡೆಸುತ್ತಿದ್ದಾರೆ. ಲವಕುಶ್ನ ಕಟ್ಟಡದ ಮೇಲೆ ರೇಡ್ ನಡೆದಿದೆ. ಇನ್ನು ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಈವರೆಗೆ 140 ಜನರ ವಿಚಾರಣೆ ನಡೆಸಿದ್ದಾರೆ. ಚಂಪತ್ ರಾಯ್ ಸೇರಿ ಅನೇಕರ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಈ ನಡುವೆ ಅಯೋಧ್ಯ ವಕೀಲರ ಸಂಘ ಹಣ ಕದ್ದ ಖದೀಮರ ಪರ ಯಾರೂ ವಕಾಲತ್ತು ವಹಿಸಬಾರದೆಂದು ನಿರ್ಧರಿಸಿದೆ. ಇತ್ತ HC ಮಹದೇವಪ್ಪ ಅಕ್ರಮದ ಬಗ್ಗೆ RSS ನಿಲುವೇನು ಅಂತ ಪ್ರಶ್ನಿಸಿದ್ದಾರೆ. ಮಧು ಬಂಗಾರಪ್ಪ ಕೂಡ ವಾಗ್ದಾಳಿ ನಡೆಸಿದ್ರು. ಈ ಜಾತಿ ಧರ್ಮದ ಮೇಲೆ ಮತ ತಗೊಂಡ್ಮೇಲೆ ಕಳ್ಳರು ಯಾರು ಅಂತೇಳಿ ಹುಡುಕ್ತಾರೆ. ಈಗ ಹೋಗಿ ದೇವ್ರಿಗೆ ಹುಂಡಿಗೆ ಭಾಳ ದೊಡ್ಡ ಸಾಚ ಅನ್ನೋರು ಆ ಹುಂಡಿಗೆ ಕೈ ಹಾಕ್ತಾರೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ನೋಡಿ. ಇನ್ನು PILಗಳ ತುರ್ತು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಸ್ವರ್ಗ ಬೀಳೋದಿಲ್ಲ, ಅರ್ಜಿ ವಿಚಾರಣೆಗೆ ಇಷ್ಟೊಂದು ಅವಸರ ಯಾಕೆ ಅಂತ ಪ್ರಶ್ನಿಸಿದೆ. ಬ್ಯೂರೋ ರಿಪೋರ್ಟ್ TV9.